ಖಾನಾಪುರ ತಾಲೂಕು ಅಬಕಾರಿ ಇಲಾಖೆಯಿಂದ ಸಾಮೂಹಿಕವಾಗಿ ಮದ್ಯ ನಾಶಪಡಿಸಲಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅಬಕಾರಿ ಇಲಾಖೆಯಿಂದ 1,40,00,000 ಮೌಲ್ಯದ ಮದ್ಯ ನಾಶ. 1 ವರ್ಷದಿಂದ ವಶಪಡಿಸಿಕೊಂಡ ಮದ್ಯ ನಾಶ ಮಾಡಿದರು. ಮಾರ್ಚ್ 2023ರಿಂದ ಜನವರಿ 2024ರವರೆಗೆ ವಿವಿಧ ಅಪರಾಧಗಳಲ್ಲಿ ಕಳ್ಳತನವಾದ ಮದ್ಯವನ್ನು ಸಾಗಿಸುತ್ತಿದ್ದಾಗ ಹಿಡಿದು ವಶಪಡಿಸಿಕೊಳ್ಳಲಾಗಿದೆ. ಗೋವಾ ನಿರ್ಮಿತ ಮದ್ಯದ ದಾಸ್ತಾನು ನಾಶಪಡಿಸಲಾಗಿದೆ. ಖಾನಾಪುರ ತಾಲೂಕಿನ ಹೊಣಕಲ್ ಕ್ರಾಸ್ ಬಳಿ ಜಮೀನೊಂದರಲ್ಲಿ ಮದ್ಯದ ದಾಸ್ತಾನು ನಾಶಪಡಿಸಲಾಗಿದ್ದು ಒಟ್ಟು 1,40,00,000 ಮೌಲ್ಯದ ಮದ್ಯದ ದಾಸ್ತಾನನ್ನು ನಾಶವಾಗುತ್ತಿದೆ ಎಂದು ಅಬಕಾರಿ ಇಲಾಖೆ ಬೆಳಗಾವಿ ಜಿಲ್ಲಾ ದಕ್ಷಿಣ ವಿಭಾಗದ ಅಬಕಾರಿ ಆಯುಕ್ತರಾದ ಶ್ರೀಮತಿ ವನಜಾಕ್ಷಿ ಹೆಚ್ಚಿನ ಮಾಹಿತಿ ನೀಡಿದರು. ಈ ವರ್ಷ ಖಾನಾಪುರ ತಾಲೂಕಿನ ಒಟ್ಟು 72 ಅಪರಾಧ ಪ್ರಕರಣಗಳಲ್ಲಿ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯಿಂದ 10,300 ಲೀಟರ್ ಮದ್ಯ ಮತ್ತು 135 ಲೀಟರ್ ಬಿಯರ್ ನಾಶಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ರವಿ ಮುರುಗೋಡು, ಅಬಕಾರಿ ಉಪವಿಭಾಗಾಧಿಕಾರಿ ಬೆಳಗಾವಿ, ಪ್ರಾಣೇಶ್ ಕಾಗವಾಡ, ಕೆಎಸ್ಬಿಎಸ್ಎಲ್ ವ್ಯವಸ್ಥಾಪಕರು ಬೆಳಗಾವಿ ಮತ್ತು ಮಲ್ಲೇಶ್ ಉಪ್ಪಾರ್, ರವಿ ಹೊಸಳ್ಳಿ ಇನ್ಸ್ಪೆಕ್ಟರ್ ಖಾನಾಪುರ್, ಮಲ್ಲು ನಿರಜಾಕರ ಉಪನಿರೀಕ್ಷಕರು ಖಾನಾಪುರ ಉಪಸ್ಥಿತರಿದ್ದರು. ವರದಿ ನಾಗನಗೌಡ ಶಂಪಾಟೀಲ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಬೆಳಗಾವಿ. ಬೆಳಗಾವಿ ಹೋಗ್ತಂದ್ರೆ ಹೌದು ಏನು ನೋಡ್ಕೋತೀರಿ 220 ಖಾನಾಪುರ ವಲಯ ವ್ಯಾಪ್ತಿಯಲ್ಲಿ ದಾಖಲಾಗಿರುವ ಸುಮಾರು 72 ಪ್ರಕರಣದಲ್ಲಿ ನಾವು ವಶಪಡಿಸಿಕೊಂಡಿರುವಂತಹ ಮದ್ಯವನ್ನು ಒಂದು ಪರಿಸರಕ್ಕೆ ಹಾನಿಯಾಗದಂತೆ ನಾಶಪಡಿಸ್ತಾ ಇದ್ದೀವಿ.
ಸೊ ಈ ಒಂದು 72 ಪ್ರಕರಣದಲ್ಲಿ ಒಟ್ಟು 1150 ಬಾಕ್ಸ್ ನಮಗೆ ಟೋಟಲ್ ಇರುವಂಥದ್ದು. ಅದರಲ್ಲಿ ಟೋಟಲ್ ಲೀಟ್ರ್ ಬಂದು 10,300 ಲೀಟ್ರ್ವರೆಗೂ ನಮಗೆ ಇಲ್ಲಿ IML ಗೋವಾ ಲೀಟ್ರು ಎಲ್ಲನೂ ಸೇರುತ್ತೆ. ಸೊ ಇದರಲ್ಲಿ 135 ಲೀಟ್ರು ಕಳ್ಬಟ್ಟಿ, ಅದು ಕಳ್ಬಟ್ಟಿ ಪ್ರಕರಣ ದಾಖಲಾದಂಥ ಹಿನ್ನೆಲೆಯಲ್ಲಿ ನಾವು ವಶಪಡಿಸಿಕೊಂಡಿರುವಂತಹ 135 ಲೀಟ್ರ್ ಕಳ್ಬಟ್ಟಿಯನ್ನು ಸಹ ನಾಶಪಡಿಸ್ತಾ ಇದ್ದೀವಿ. ಪರಿಸರಕ್ಕೆ ಯಾವುದೇ ಥರ ಹಾನಿಯಾಗದಂತೆ ಎಚ್ಚರ ವಹಿಸಿಕೊಂಡು ಈ ಒಂದು ಖಾನಾಪುರ ಒಂದು ಒಣಕಲ್ ಗ್ರಾಮದಲ್ಲಿ ಸಮೂಹ ಮಾಧ್ಯಮದವರ ಒಂದು ಸಮ್ಮುಖದಲ್ಲಿ ನಮ್ಮ KSBC ಮ್ಯಾನೇಜರ್ ಇವರ ಒಂದು ಸಮ್ಮುಖದಲ್ಲಿ ನನ್ನ ಒಂದು ಅಬಕಾರಿ ಉಪಾಯುಕ್ತರಾದಂತಹ ಬೆಳಗಾವಿ ದಕ್ಷಿಣ ಜಿಲ್ಲೆಯ ಅಬಕಾರಿ ಉಪಾಯುಕ್ತರಾದಂತಹ ನನ್ನ ಒಂದು ನೇತೃತ್ವದಲ್ಲಿ ಪೂರ್ಣವಾಗಿ ನಾಶಪಡಿಸೋದಕ್ಕೆ ಕ್ರಮ ವಹಿಸಿಕೊಂಡಿದ್ದೀವಿ. ಸೊ ಚುನಾವಣೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಈಗಾಗಲೇ ಹಿನ್ನೆಲೆ ಈ ಒಂದು ಹಿಂದೆ ಎಲ್ಲ ದಾಖಲಾಗಿರುವಂತಹ ಪ್ರಕರಣದ ಎಲ್ಲ ಜಪ್ತುಪಡಿಸಿರುವಂತಹ ಮದ್ಯವನ್ನು ಇವತ್ತು ಈ ಒಂದು ಇದರಲ್ಲಿ ನಾಶಪಡಿಸ್ತಾ ಇದ್ದೀವಿ. ಸುಮಾರು 1,40,00,000 ಮೌಲ್ಯದ ಮದ್ಯವನ್ನು ಇವತ್ತು ನಾವು ನಾಶಪಡಿಸ್ತಾ ಇದ್ದೀವಿ. ವನಜಕ್ಷಿ ಎಂ. गोळा करा ते काठी घेतले काठी घेतली ती काठी गोळा करा. ए मम्मा का मम्मा ते काठी घेऊन गोळा करायचं ಅವರು ಮೇಡಮ್ ಇಲ್ಲ ಅವ್ರು ನಮ್ಮ ಆಮೇಲೆ